ಎರಡೆರಡು ಫ್ಯಾನ್ ಹಾಕಿದ್ರು ಶೆಕಿನ ಇವ್ರಾಗ. ಯಾವ ಗೀತಾ ಗೀತಾ ಒಂದೆರಡು ಗ್ಲಾಸ್ ಪಾನ್ಕರ ಮಾಡವ, ಒಂದಿಟ್ಟು ಏಲಕ್ಕಿ ಕೈ ಕುಟ್ಟಿ ಹಾಕಿ ತಾಯಿ. ಯವ್ವ ಗೀತಾ ಮಕ್ಕೊಂಡಳ. ಈಗ ಏನಾತ? ಯಾಕೆ ಮಕ್ಕೊಂಡ್ಲ? ಏನೋ ಗೊತ್ತಿಲ್ಲ, ಈ ಅಡುಗೆ ಮಾಡಿ ಸುಸ್ತಾಗಿತ್ತು. ನಮ್ಮ ಮಕ್ಕೊಂತೀನಿ, ನಂಗೆ ಭಾಳ ಸುಸ್ತಾಕತ್ತೈತಿ, ಯಾಕೆ ವಾಂತಿ ಒಂದು ಬಂದಂಗೆ ಆಗತ್ತಾ, ಒಟ್ಟ ಸಮಾಧಾನ ಆಗಿಲ್ಲ ಅಂದ್ಲ. ಆತೋಗ ಅಡ್ಡಾಗಂದೆ ಅಡ್ಡಾಗ್ಯಾಳ. ಈಗ ನಿನಗೇನು ಪಾನ್ಕ ಬೇಕಾ? ಇದ್ರಾಗ ಫ್ರಿಜ್ನಾಗ ನೀರಿದವು ತಣ್ಣನು ಬೇಕಂದ್ರೆ, ಬ್ಯಾಡಂದ್ರೆ ಸಾರಿ ಗಡಿಗೆ ಐತಿ, ಆ ಗಡಿಗೆ ಏನವರ ತಗೋ. ಯಾವ ಬೇಕು? ನಿಂಬೆಹಣ್ಣಂತೂ ಫ್ರಿಜ್ನಾಗ ಅದಾವೆ, ಮತ್ತೆಲ್ಲೂ ಇಲ್ಲ. ಸಕ್ಕರೆ ಅಡುಗೆ ಮನೆಗೆ ಐತಿ, ಮತ್ತು ಉಪ್ಪು ಅಲ್ಲೇ ಐತಿ. ಮತ್ತಿನ್ನು ಏಲಕ್ಕಿ ಕಾಯಿ ಒಂದ ಎಲ್ಲೆಲ್ಲ ಬೇರೆ ಕಡೆ ಇಟ್ಟಾಳ, ನಾ ಕೇಳ್ತೀನಿ, ಕೊಡ್ತೀನಿ ಬಾನ. ಏನೀಗ ನಾ ಮಾಡ್ಕೋಬೇಕನ ಪಾನಕನ? ಕರಿಲ್ಲ ನೀನು ಏನ್ತಿನ? ಎಲ್ಲಿ ಏನು ಸಂಬಂಧ ನನಗೇನು ಗೊತ್ತಾಗತ್ತಾ? ಕರಿ ಒಂದಿಟ್ಟು ಪಾನಕ ಮಾಡ್ಕೊಡ್ತಾಳೆ, ಏನಾಗತ್ತೆ? ಯವ್ವ ನನಗೆ ಗೊತ್ತೈತಿ ಎದಕ್ಕೆ ಬಂದಿ ಅನ್ನೋದು. ನೋಡು, ಎದಕ್ಕೆ ಬಂದಿ ನೀನು ಅದನ್ನು ಕರೆಕ್ಟಾಗಿ ಹೇಳು. ಆಮೇಲೆ ನಿನಗೆ ನಮ್ಮ ಮನೆ ಇಲ್ಲೈತಂತ ಯಾರು ಹೇಳಿದರು? ನಿನಗೆ ಹೆಂಗೆ ಗೊತ್ತಾಯ್ತು ಅಡ್ರೆಸ್ಸು? ಯಾಕಪ್ಪ ಬರ್ಬಾರ್ದಾಗಿತ್ತಾನ? ನೀನು ಹಡ್ದವಲ್ಲ ನಾನು, ನೀನು ಹಡ್ದಕ್ಕೆ ನನಗೆ ನಿಮ್ಮ ಮನೆಗೆ ಬರೋಕ್ಕೆ ಅಧಿಕಾರ ಇಲ್ಲನ? ಹಂಗಲ್ಲೇವಾ, ಈಗ ಗೀತಾ ಇರೋ ಪರಿಸ್ಥಿತಿಯಾಗ ನಾವು ನಿಮ್ಮಿಂದ ದೂರಿದ್ರನ ಚಲೋ. ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ? ನಾವೇನ್ರ ನಿನ್ನ ನೆಂಟಿಗೆ ಏನರ ಮಾಡಕ್ಕೆ ಬಂದೀವಂತ ಮಾಡಿಯೇ ಹೆಂಗೆ? ನೋಡಪ್ಪ, ಮಾಟ ಮಂತ್ರ ಮಾಡ್ಸೋ ಬುದ್ಧಿ ಅಂತರೂ ನನಗಾಗಲಿ ನಿಮ್ಮ ಅವ್ಗಾಗಲಿ ಇಲ್ಲ, ಅದು ನಿನಗೂ ಗೊತ್ತೈತಿ. ಇನ್ನಾಕಿ ನಿಮ್ಮ ಅತ್ತಿಗೆಮ್ಮ ಏನರ ಮಾಡಿಸಿ ಕಟ್ಕಡ್ಸ ಅನ್ನಕ್ಕೆ ಆಕಿ ಹತ್ರಿಗೆ ರೊಕ್ಕನೇ ಇಲ್ಲ, ಏನರ ಮಾಡ್ತಾಳೆ ಅನ್ನಕ್ಕೆ. ಆದ್ರಪ್ಪ ಈಗ ನೀವು ಯಾವಾಗ ಹೋಗ್ತೀರಿ? ಏನು ಇವತ್ತು ಸಂಜೆ ಮೊದಲು ಬಸ್ಸಿಗೆ ಹೋಗ್ತೀರಾ? ಇನ್ನು ನಾಳೆ ಹೋಗ್ತೀರಿ ಹೇಳ್ರಿ, ಯಾಕಂದ್ರೆ ಆಕಿಗೆ ತ್ರಾಸ ಆಕತ್ತೈತಿ. ಬಾ 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 ಹೌದು ಬಿಡಪ್ಪ. ಹೌದು ಅನ್ಬೇಕು ನಿಂದು. ಅಲ್ಲಲ್ಲ, ನಿನ್ನ ಅಡ್ರೆಸ್ ಪತ್ತೆ ಹಚ್ಚಿ ಹುಡುಕೊಂಡು ತಗೊಂತ ಬದುಕಿ ಅಂತ ನಾವು ಇಲ್ಲಿವರೆಗೂ ನಿನ್ನ ನೋಡಕಂತ ನಾವು ಬಂದ್ರೆ ನೀನು ಭಾರಿ ಮರ್ಯಾದೆ ಕೊಟ್ಬಿಡುತ್ತಮ್ಮ ನಮಗೆ. ನೋಡ್ಲಾ, ಹೇಳ್ತೀನಿ ಕೇಳು, ಚಂದಾಗ ಕೇಶ್ಗೆ ಬಾಯಿ ಮುಚ್ಕೊಂಡು ಬಂದು ಮನೆಯಾಗಿರು ನಿನ್ನ ಹಿಂತಿ ಕರ್ಕೊಂಡು. ಏನು ಯಾವಾಕಿನಾರ ಕೆಲಸದಾಕಿ ನೀಡು, ನಾವೇನು ನಿನ್ನ ಹಿಂತಿ ಕೆಲಸನ ಹಚ್ಚೋದಿಲ್ಲ, ಏನಿಲ್ಲ. ಒಂದು ಇತ್ತಂಗೆ ಕಡ್ಡಿ ತೆಗೆದು ಇತ್ತಾಗ ಹಾಕಂತ ಹೇಳಲ್ಲ. ಬೇಕಾದ್ರೆ ನೋಡು, ಹಂಗೇನ್ರ ನಾ ಮಾಡಿದೆ ಇಲ್ಲ ನಿನ್ನ ಹಿಂತಿಗೆ ನಾನಾರ ಆಗಲಿ ಆಕಿ ಸಂಗೀತ ಅವರಾಗಲಿ ಯಾರ ಏನಾರ ಅಂದಾರ ಅಂದ್ರೆ ನೀ ನನಗೆ ಹೇಳು, ನಾನು ನಿನಗೆ ಹೇಳ್ತೀನಿ. ಸುಮ್ಮನೆ ಬಾ ಈಗ. ಇಲ್ಲವಾ, ನಾ ಬರೋದಿಲ್ಲ. ಅಲ್ಲೇನ ಮೊದ್ಲ ಈಗ ಅದೇನೇನ ದೆವ್ವ ಭೂತ ಅಂತಂದು ಚಲವಾಗಿತ್ತು ಊರಾಗ, ಅಂಥದ್ರಾಗ ನಾನು ಬರೋದಿಲ್ಲ ಬಿಡು. ಈಗ ಅದು ಈಕಿನ ಕರ್ಕೊಂಡು ಸಾಧ್ಯನೇ ಇಲ್ಲ. ಅಲ್ಲಲ್ಲ ರಮೇಶ, ನಿನಗೆ ಸಾಕಿ ಬೆಳೆಸಿದ ತಾಯಿಗಿಂತ ಹೆಂಗೆ ಹೆಚ್ಚಾದ್ಲಪ್ಪ ನಿನಗೆ? ನೋಡು, ಹಲ ಮುಲ ಅದನ್ನ ಮಾತಾಡಕ್ಕೆ ತಯಾರಿಲ್ಲ. ಈಗೇನು ನೀನು ಅಲ್ಲಿಗೆ ಬರ್ತೀಯ, ನಾವು ಇಲ್ಲಿಗೆ ಬರೋದ? ಒಂದು ಕೆಲಸ ಮಾಡ್ತೀನವ, ನಿನ್ನ ಅಪ್ಪನ್ನ ಇವತ್ತು ನಾನು ಬಿಟ್ಟು ಬಂದ್ಬಿಡ್ತೀನಿ ಸಂಜೆ ಮುಂದೆ. ನಾನಂತರೂ ಈ ಮನೆ ಬಿಟ್ಟು ಎಲ್ಲೂ ಹೋಗೋದಲ್ಲ. ಅಲ್ಲಿ ನನಗೆ ನಿಮ್ಮ ಅಪ್ಪಗೆ ದುಡ್ದಾಕಾರ ಯಾರೂ ಇಲ್ಲಪ್ಪ. ನಾನಂತರೂ ಹೋಗೋದಲ್ಲ. ಇನ್ನಿಷ್ಟ ಏನಾರ ಮಾಡಿ ಕತ್ತಿಡ್ದು ಹೊರಗೆ ಹಾಕ್ತೀನಿ ಅಂದ್ರೆ ಹಾಕು ಅಷ್ಟೆ. ಅಲ್ವೇ ಅವ್ವ, ಹಿಂಗೆ ಮಕ್ಕೊಂಡ್ರೆ ಏನು ಅನ್ಬೇಕು ನಾನು? ನಿನ್ನ ಜೊತೆಗೆ ಮಾತಾಡ್ತೀನಿ. ಯಪ್ಪ ನೀನಾರು ಹೇಳಪ್ಪ, ಅವ್ಗ ಏನು ಹಿಂಗೆ ಮಾತಾಡ್ತಾಳ? ನೋಡಪ್ಪ ರಮೇಶ, ನಾವೇನು ಹೆರ ಮನ್ಯಾಗ ಅದೀವಪ್ಪ, ಹ್ಯಾಂಗೆ ಮಾಡಲಿ ಏನು ಅನ್ನಂಗಿಲ್ಲ, ಏನಿಲ್ಲ. ನನ್ನ ಮಗನ ಮದುವೆಯಾಗ ಮನ್ಯಾಗ ನಾವು ಅದೀವಿ, ಮತ್ತು ನಮ್ಗೆ ಹೆಂಗೆ ಬೇಕು ಹಂಗೆ ಇರ್ತೀವಿ. ನೀನೇನು ನಾಕಿ ಹೇಳಲ್ಲ ಈಗ ಹೋಗಂದ್ರೆ ಹೋಗೋದಿಲ್ಲ. ನೋಡು, ನಾವು ಹಠ ಮಾಡ್ತಿದ್ದಿಲ್ಲ, ಯಾಕಂದ್ರೆ ನೀವಿಬ್ರು ಗಂಡ ಇಂತ ಹಠ ಮಾಡಕತ್ತಿರೋದಕ್ಕೆ ಈಗ ನಾವಿಬ್ರು ಗಂಡ ಇಂತ ಹಠ ಮಾಡ್ಬೇಕಾಗಿ ಬಂದೈತಿ. ನೀನೇನ್ರ ಅನ್ಕ, ನಮ್ಮವ್ಗ ನಮ್ಮಪ್ಪಗೆ ನಾಚಿಕಿಲ್ಲೋ, ನಾನು ಇಷ್ಟು ಹೋಗಂದ್ರೂ ಹೋಗೋಲ್ರಂತಾರ ಅನ್ಕ, ಏನಾರ ಅನ್ಕ, ನಾನಂತೂ ಯಾವುದೇ ಕಾರಣಕ್ಕೂ ಹೋಗಲ್ಲ. ಇಲ್ಲ ಬರ್ತೀನಂದ್ರೆ ಗಂಡ ಇಂತಿ ಊರಿಗೆ ಬರ್ರಿ, ಯಾರನ್ನಾರು ಹೋಗ್ಬೇಕಿನ್ನ ಕೆಲಸದಕ್ಕೆ ನೀಡುನು, ಆಕಿ ಪಾಡಿಗೆ ಕೆಲಸ ಮಾಡ್ಕೊಂಡು ಹೋಗ್ಕಳ, ನಮ್ಮ ಪಾಡಿಗೆ ನಾವು ಇರ್ತೀವಿ, ನಿನ್ನ ಹಿಂತಿಗೆ ಏನು ಅನ್ನಲ್ಲ. ಇಷ್ಟು ಮಾತ್ರ ನಾನು ನಿನಗೆ ಗ್ಯಾರಂಟಿ ಕೊಡ್ತೀನಿ. ಇಲ್ಲ ಮತ್ತು ನಾ ಬರುದಿಲ್ಲ ಹಂಗೆ ಹಿಂಗೆ ಅಂದೆ ಅಂದ್ರೆ ನಿಮ್ಮವ್ ಮತ್ತು ನಿರ್ಧಾರ ಮಾಡ್ಕೊಂಡ ಬಂದಳ, ಆಕಿ ಬರುದಿಲ್ಲ ಊರಿಗೆ, ಇಲ್ಲೇ ಇರ್ತಾ ಅಂತ. ಅಲ್ಲಪ್ಪ, ನಿಮ್ಗೆ ಯಾಕೆ ಅರ್ಥ ಆಗೋಲ್ದಂತೀನಿ ನಾನು. ನೋಡಪ್ಪ, ನೀ ಹೆಂಗೆ ನಿನ್ನ ಮಗಂದು ನಿನ್ನ ಹಿಂತಿದ್ದು ಯೋಚನೆ ಮಾಡ್ತಿದ್ದಿ, ನಾನು ಹಂಗೆ ನನ್ನ ಮಗನ್ನು ನನ್ನ ಹಿಂತಿದ್ದು ಯೋಚನೆ ಮಾಡ್ಬೇಕಪ್ಪ. ಯಾಕೆ ಹೇಳು, ಆಕೆ ನನ್ನ ನಂಬ್ಕೊಂಬಂದಾಳ. ಈಗ ನಾನು ದುಡ್ದು ಆಕಿಗೆ ಚೆಂದಾಗಿ ನೋಡ್ಕೊಳಕ್ಕಾಗಲ್ಲ. ಈ ವಯಸ್ಸಿನಾಗ 3 ಹೊತ್ತು ಆಕಿಗೆ ಬಿ ಪಿ ಗುಳಿಗೆ ಬೇಕು, ಅಲ್ಲ 3 ಹೊತ್ತು ಶುಗರ್ ಗುಳಿಗೆ ಬೇಕು, 1 ಹೊತ್ತು ಬಿ ಪಿ ಗುಳಿಗೆ ಬೇಕು ಆಕಿಗೆ. ಯಾರು ಕೊಡಿಸ್ತಾರಪ್ಪ? ನೋಡು, ಶುಗರ್ ಇದ್ದರಿಗೆ ಹೊತ್ತೊತ್ತಿಗೆ ಊಟ ಬೇಕು. ಇಲ್ಲಿದ್ರ ನೀನು ಹೇಂತಿ ಮಾಡ್ಬೇಕಾಗತ್ತೆ. ಇಲ್ಲ ಇಲ್ಲೇ ಇರ್ತೀರಂದ್ರೆ ನಾವು ಇಲ್ಲೇ ಇರ್ತೀವಿ, ಹೋಗ್ಬೇಕಿನ್ನು ಯಾರ್ದಾರ ಕೆಲಸದಾರ ನೋಡು. ಎಲ್ಲ ನಿನಗೆ ಹುಟ್ಟಿದ್ದು, ನಿನ್ನಿಷ್ಟ. ಇನ್ನು ಹಲಾಮಲ ಅದನ್ನ ಗಿಂಜ್ ಹಚ್ಕೊಂಡ ನನಗೆ. ಅಪ್ಪ
ಹೋಗ್ಲಾ ಯಾಕೆ ಜೀವ ತಿಂತಿ ಸುಮ್ನ ನಾನು ಒಂದಿಟ್ಟು ಅಡ್ಡಕ್ಕಿನ ಮಧ್ಯಾಹ್ನ ಆಕಿನ್ನ ಪುಟ್ಟಕ್ಕನ್ನ ಅವ್ರಪ್ಪ ಬರ್ತಾನಂತ ಕೊಪ್ಪಳಕ್ಕ ಬಂದು ಕರ್ಕೊಂಡು ಹೋಗ್ತಾನಂತ. ಅಲ್ಲಪ್ಪ ಒಂದಿಷ್ಟು ನಾ ಹೇಳೋದು ಕೇಳ್ರಿ. ಅಲ್ಲೆಲ್ಲ ಹೊಲ ಫಲ ಎಲ್ಲ ಏನು ಕೊಡುಗೆ ಲಾವಣಿ ರೊಕ್ಕ ಇಸ್ಕೊಂಬರ್ಕಾರ ಹೋಗ್ಬೇಕಲ್ಲ. ಅದು 2 ವರ್ಷಕ್ಕೆ ಬರ್ದು ಕೊಟ್ಟಿವಿ, ಇನ್ನ 2 ವರ್ಷ ಎಲ್ಲೂ ಮಿಸ್ಕುದು ನೋಡಪ್ಪ. ನಿನ್ನ ತೊಂದರೆ ಆಗುತ್ತಂದ್ರೂ ನಾವಿಲ್ಲೇ ಇರ್ತೀವಿ, ನಿನ್ನ ತೊಂದರೆ ಆಗಲ್ಲ ಅಂದ್ರೂ ನಾವಿಲ್ಲೇ ಇರ್ತೀವಿ, ಏನಾರ ಮಾಡು. ಏನ ಸೀಮಾ, ಯಾಕ ಬಾಕ್ಲಕ್ಕ ನಿಂತ್ಬಿಟ್ಟಿ ಇವತ್ತು? ಏನ್ ವಿಶೇಷ? ಏನಿಲ್ಲ, ನಮ್ಮವ್ವ ನಮ್ಮಪ್ಪ ನಮ್ಮ ತಂಗಿ ಬರ್ತಾರಂತ ಇವತ್ತು ಫೋನ್ ಮಾಡಿದ್ರಾ, ಅದಕ್ಕೆ ಅತ್ತಿಯರಿಗೆ ಹೇಳಿದೆ, ಅತ್ತಿಯರು ಏನಾರು ಸ್ವೀಟ್ ಮಾಡವ, ಮತ್ತು ನಿಮ್ಮವ್ವ ನಿಮ್ಮಪ್ಪ ಬರ್ತಾರಂದ್ರ ಆಮೇಲೆ ನಾನಂದು ಇಲ್ರಿ ಅವರೆಲ್ಲ ಬುತ್ತಿ ಕಟ್ಕೊಂಬರಕತ್ತಾರ, ಎಲ್ಲ ಅವರ ತರ್ತಾರಂತ ಅಂತಂದೆ. ಆದ್ರೂ ಹಂಗೆ ಮಾಡಕ್ಕೆ ಬರಲ್ಲವ, ಅವ್ರು ತಂದ್ರೆ ಏನಾಯ್ತು, ಒಂದಿಟ್ಟು ಏನ್ರ ಸ್ವೀಟ್ ಮಾಡಂದ್ರೆ ಅದಕ್ಕೆ ಜಾಮೂನ್ ಮಾಡೀನಿ. ಆಮೇಲೆ ಮತ್ತೆ ಮನೆ ಸೊತಿ ಬೀಜ ಮಾಡಿಸಿದ್ರಲ್ಲ ಅತ್ತಿಯರು ಮಾಡಿದ್ರಲ್ಲ, ಸೊತಿ ಬಜ್ಜಿದ್ದು ಹುಗ್ಗಿ ಮಾಡೀನಿ. ಅನ್ನ ಸಾರಂತರೂ ಸ್ವಲ್ಪ ಸ್ವಲ್ಪ ಮಾಡೀನಿ. ಅವರು ಏನೇನ ಕಟ್ಕೊಂಬಂದಾರ, ಅವ್ರು ಬುತ್ತಿ ಪತ್ತಿ ತಂದಿರ್ತಾರೆ, ನೋಡ್ಬೇಕು, ಅದಕ್ಕೆ ಕಾಯಕತ್ತಿದ್ದೆ. ಚಲೋ ಅದು ಬಿಡ. ಅನ್ನಂಗೆ ಅನ್ನ ಸಾರು ಮಾಡಿಯಲ್ಲ, ನಂಗಂತರೂ ನಮ್ಮ ಮನಿದ ಅಕ್ಕಿ ಹಂಗೆ ಅನ್ನ ಸಾರು ಬೇರೆಯವ್ರ ಮನೆದು ಉಣ್ಣಕ್ಕಾಗಲ್ಲ ನಂಗೆ ಊಟನ. ಅಟ್ಲೀಸ್ಟ್ ಅನ್ನ ಸಾರಾರ ಮಾಡಿಯಲ್ಲ. ಹಂಗೆ ಕಂತೀವಿ, ನಮ್ಮ ಮನೆಗೂ ನಾವು ಚಲೋ ಅಕ್ಕಿ ಅನ್ನನ ಉಣ್ತೀವಿ. ಏಕ ನಾವೇನು ರೇಷನ್ ಅಕ್ಕಿ ಅನ್ನ ಉಣ್ತೀವಿ ಅಂತ ಮಾಡಿ ಏನು? ನಾನೆಲ್ಲ ಹಂಗಂದವ, ನಾ ಹಂಗಂದೇ ಇಲ್ಲ. ನಾನೇನಂದ ಅಂದ್ರೆ ಒಂದೇನೋ ರೂಢಿಯಾಗಿರುತ್ತಲ್ಲ, ಅದ ಅಕ್ಕಿನ ನಂಗೆ ಸೇರುತ್ತಾ ಅಂದೆ ಅಷ್ಟ. ನೀ ಯಾಕೆ ಅಷ್ಟಕ್ಕೊಂದು ಬೇಸರ ಮಾಡ್ಕೋತಿ ಬಿಡು. ಸೀಮಾ, ಅವ್ವ ಅವ್ವ ಅಪ್ಪ ಬರ್ರಿ, ಉಣ ಬರ್ರಿ, ಆರಾಮ ಬೇಯವ್ವ. ಹ್ಞೂ ಮಗಳ, ಬಾ ಒಳಗೊಂಬ. ನಿಮ್ಮ ಕಡೆ ಎಲ್ಲರೂ ಬಂದ್ರೆ ನಾನು ಯಾಕೆ ಮಾತಾಡ್ಬೇಕು? ನನಗೇನು ಹರ್ಕತ್ತೈತಿ? ಹೋಗಿ ಒಳಗೆ ಆರಾಮ ಮಕ್ಕೊಂತೀರಿ. ನಾನು ಬಂದಿನವ ಅಕ್ಕವ್ವ, ನನ್ನ ಒಂಚೂರು ಒಳಗೆ ಬಾ ಅಂತ ಕರಿ. ನಾ ಕರೀಲಿಲ್ಲ ಅಂದ್ರು ಬಂದಿ, ಈಗ ಹಂಗ ಒಳಗೂ ಬರ್ತೀಯಾಳ, ಬಾ ಸಾಕು ಶಾಣಕ್ಯದಿ. ಅತ್ತೀರ ಅತ್ತೀರ, ನೀನೇನು ಕರೆದ್ರಷ್ಟು ಬಿಟ್ರಷ್ಟು, ಅವ್ವ ಅಪ್ಪ ಕರ್ಕೊಂಬಂದಾರ ಬಂದಿ ನಾನು. ನೋಡ್ ಸುಮಿ, ಹೇಳಕತ್ತಿ ನಾನು, ಸುಮ್ಮನಿದ್ಬಿಡ. ಇಲ್ಲೂ ನಿಮ್ಮಿಬ್ಬರು ಜಗಳ ಆಗ್ಬೇಕೇನು? ಅಪ್ರೂಪಕ್ಕೆ ನಿಂತಂಗೆ ನೀನು ನೋಡಕ್ ಬಂದಾಳಿಲ್ಲ, ಚಂದಾಗ ಮಾತಾಡ್ಸಕ್ಕೆ ಏನ್ ನಿನಗ ಕತಿಯ? ಬೀಗ್ರ ಬರ್ರಿ ಬರ್ರಿ, ಆರಾಮದಿರಿ? ಈ ಬಂದ್ರೇನ್ರಿ? ಬರ್ರಿ ಒಳ ಬರ್ರಿ. ಆರಾಮದಿವ್ರಿ ಅಕ್ಕರ, ನೀವು ಆರಾಮದಿರಿ? ಎಲ್ಲದರಿ ಗೌಡ್ರಿ? ಇಲ್ರಿ, ಈಗ ಉಂಡೆ ಅಡ್ಡ ಅದರಿ, ಎಬ್ಬಿಸ್ತೀನಿ. ಸೀಮಾ ಹೋಗುವ, ನಿಮ್ಮ ಅವಾರ ಒಂಚೂರು ಎಬ್ಬಿಸ್ ಹೋಗು. ಬಾ ಬಿಡ್ರಿ ಅಕ್ಕರ, ಅಡ್ಡಾಗ್ಲಿ ಬಿಡ್ರಿ, ಬೇಡ. ಹೊಲ್ದಾಗ ಹೋಗಿ ಬಂದ್ರನ್ರಿ? ಈಗೇನಿಲ್ರಿ, ಹೊಲ್ದಾಗ ಕೆಲಸ, ತೋಟಕ್ಕೆ ಹೋಗಿದ್ರೆ ಚಿಕ್ಕ ತೋಟ ಮತ್ತು ಮಾವಿನ ಹಣ್ಣಿನ ತೋಟ ಮಾಡ್ಕೊಂಡಿವಲ್ರಿ. ಈಗ ಹರಿದು ಅಡಿಗೆ ಹಾಕಿವ್ರಿ ಮಾವಿನ ಹಣ್ಣು, ಅದಕ್ಕೆ ಅಡಿ ಮನೆ ಕಡೆ ಹೋಗಿದ್ರಿ. ಬಿಸ್ಲಾಗ ಹೋಗಿ ಬಂದಾರಲ್ಲ, ಸಾಕಾಗಿ ಅಡ್ಡಾಗಿದ್ರು ಅವು. ಈಗ ಹೆಂಗಕ್ಕ ಅಂದ್ರಿ, ಅಡಿ ಮನಿ ನೋಡ್ಕೊಂಡ್ಬಿಡ್ತಾವ. ಈಗ ನಾವು ಮತ್ತೆ ಊರಾಗನ ಎಲ್ಲಾರ ನೋಡ್ಬೇಕಲ್ಲ ಮನಿ. ಈ ಹುಡುಗರು ಏನಾರ ಒಂದು ಕಿತಾಪತಿ ಮಾಡ್ತಾವ್ರಿ, ರಾತ್ರಿ ಅಡಿ ಮನಿಗೆ ಹೋಗ್ಬಿಡ್ತಾವ, ಓ ಸುಹಿಯನ. ಅದಕ್ಕೆ ಇವ್ರು ರಾತ್ರಿ ಎಲ್ಲ ಕಾಯ್ತಾರ್ರಿ, ಹಂಗಾಗಿ ಅಡ್ಡಾಗ್ಯಾರ. ಬರ್ರಿ ಒಳ ಬರ್ರಿ. ಅತ್ತಿ ಆರಾಮದಿರಿ? ಏನವ ಸುಮವ್ವ, ಏನ ನಿಮ್ಮ ಅಕ್ಕ ಗಂಡ ಮನೆಗೆ ಬಂದಾಗಿಂದ ಯಾಕ ಒಂದ್ 2 ರೌಂಡ್ ದಪ್ಪಾದಂಗಾಗಿದಿ? ನಾನೇನ್ರ ಸೈಡ್ ಹೊಡಿಬೇಕಂತ ಮಾಡಿ ಏನವ? ಇಲ್ರಿ ಅತ್ತಿ, ಹಂಗೇನಿಲ್ರಿ. ಅವಾಗ ಅಕ್ಕಿದ್ದಾಗ ಏನಾರ ಅವು ನನಗೆ ತಿನ್ನಕ್ ಕೊಟ್ರಿ ಎಲ್ಲ ನಾ ಆಕೆ ಕಸ್ಕೊಂಡು ತಿಂತಿದ್ಲು, ಹಂಗಾಗಿ ನಾನು ತೆಳ್ಳಗಾಗಿದ್ದೆ. ಈಗೆಲ್ಲ ನಂದ ಅಲ್ರಿ, ಕೈನು ನಂದ ಬಾಯಿನೂ ನಂದ, ನಾ ಒಬ್ಬಕ್ಕೆ, ಹಂಗಾಗಿ ದಪ್ಪ ಆಗಿರ್ಬೇಕ್ರಿ. ಯವ್ವ ನೋಡು ಹೆಂಗಂತ ಹೇಳಿಕಿ ನನಗ. ಅತ್ತಿಯರ, ನೀವು ಅಕ್ಕಿನೇ ನಂಬಕ್ ಹೋಗ್ಬೇಡ್ರಿ, ನಾನೇ ಅಕ್ಕಿ ಕಸ್ಕೊಂಡು ತಿಂತಿರ್ಲಿಲ್ಲ. ಗೊತ್ತೈತಾಳ ಸೀಮಾ, ನಂಗೂ ಗೊತ್ತೈತಿ. ಹಂಗಾಗಿ ನಗ್ಚಟಿ ಮಾಡ್ತಾಳ ನಿಮ್ಮ ತಂಗಿ. ಬರವಾ, ಆರಾಮದಿಯಾ? ಅಯ್ಯವ ಏನಾಯ್ತು ರಿಸಲ್ಟ್? ನಮ್ಮ ಹಂಗ ಚಲ್ವರಿ, ನಮ್ಮ ರಿಸಲ್ಟ್ ಅಂತಿಲ್ರಿ, ಡಿಗ್ರಿ ಅಲ್ರಿ, ನಾನೀಗ ಡಿಗ್ರಿ ಫಸ್ಟ್ ಇಯರ್, ಹಂಗಾಗಿ ನಾನು ಹಂಗ ಚಲ್ವ ಇದ್ದವ್ರಿ. ನಮ್ಮ ಆಗಸ್ಟ್ನಾಗ ಇರ್ತಾವ್ರಿ ಎಕ್ಸಾಮ್. ಹೌದಾ, ಚಲೋ ಆತ. ಬರ್ರಿ ಒಳ ಬರ್ರಿ. ತಗೋ ಇಲ್ಲಿ ಸೀಮಾ, ಇದ್ರಾಗ ರೊಟ್ಟಿ, ಚಪಾತಿ, ಪಲ್ಯ, ಮೊಸರನ್ನ, ಸಾಸಿವೆ ಬುತ್ತಿ ಎಲ್ಲ ಐತವ ಬುತ್ತಿ. ನಾನು ಮತ್ತೆ ನೀನು ಇಲ್ಲೇ ನಾ ಏನರ ಸ್ವೀಟ್ ಮಾಡ್ತೀನಿ ಅಂದಲ್ಲ, ಅದಕ್ಕೆ ಏನು ತಂದಿಲ್ಲ ನಾನು. ಆಮೇಲೆ ಸುಮಾ, ಇನ್ನೊಂದು ಕೈ ಚೀಲ ಐತಿ ಪ್ಲಾಸ್ಟಿಕ್ಕಿಂದ, ಅದ್ರಾಗ ಕಾರ್ದಾನಿ ಅವು ಅದಾವು ಬೇಕರಿ ಏನೇನ. ಈಗೀಗೆ ಬೇಕರಿ ಐಟಮ್ ಇಷ್ಟ ರೀ ಅಕ್ಕಾರ, ಹಾಗಾಗಿ ತಂದಿನ್ರಿ ಅವನ್ನ. ಇದ್ರಾಗ ಊಟ ಐತ್ರಿ.
ಅಯ್ಯ ಅಕ್ಕರ ಯಾಕೆ ಇಷ್ಟಕ್ಕೊಂದು ಅನ್ಕೊಳಕ್ ಹೋಗ್ಬೇಕ್ರಿ ನಿಮ್ಮ ಮಗಳು ಮಾಡ್ಯಾಳ್ರಿ ಓಡಾಡಿ ಅನ್ನ ಮಾಡ್ಯಾಳ, ಆಮೇಲೆ ನುಗ್ಗಿಕಾಯಿ ಸಾರು ಮಾಡ್ಯಾಳ, ರೊಟ್ಟಿ ಚಪಾತಿನೂ ಮಾಡ್ತೀನಿ ಅಂತ ಮಾಡವ ಅಂದ್ಯಾನ. ಆಕೆ ಇಲ್ಲ ತರ್ತಾರ್ರಿ ಹಿಂಗ ಬ್ಯಾಡ ಅಂದ್ಲ. ಆತ್ ಬಿಡು ಹಂಗಂದ್ರ ಅಂತಂದು ಮತ್ತೆ ಏನಾರ ಮಾಡವ ಸಿಹಿ ದಿನಸ ಅಂದೆ. ಅದಕ್ಕೆ ಇದು ಮಾಡ್ಯಾಳ್ರಿ, ಜಾಮೂನ್ ಮಾಡ್ಯಾಳ. ಅವ್ರ ತಂಗಿಗೆ ಇಷ್ಟ ಅಂತ ಹೇಳಿ ಇಷ್ಟ ಅಂತ ಜಾಮೂನ್ ಮಾಡ್ಯಾಳ. ಈಗ ನೋಡ್ರಿ ಹ್ಯಾಂಗ ಇಬ್ರು ಗುದ್ದಾಡ್ತಾರ. ಆಮೇಲೆ ಮತ್ತೆ ಮೊನ್ನೆ ಸತಿ ಪೂಜೆ ಮಾಡಿಸಿದ್ದೀನಿ. ನನಗೂ ಆಗಲ್ರಿ ಅಕ್ಕರ, ಮದ್ವೆಗೆ ಮಾಡೋ ಮುಂದಾಗನ ಒಂದಿಷ್ಟು ಮಾಡಿಸಿದ್ನೆ. ಅದ್ರದ ಒಂದಿಟ್ಟು ಹುಗ್ಗಿ ಮಾಡೀನಿ. ಬರ್ರಿ ಕೈಕಾಲು ಮುಖ ತಗೋರಿ, ಉಂಡು ಮಾತಾಡೋಣಂತ. ಇವ್ರನ್ನೂ ಎಬ್ಸ್ತೀನಿ ರೀ. ಇವರು ಉಂಡಿಲ್ರಿ, ಹಂಗ ಅಡ್ಡಾಗ್ಯಾರ. ಬರ್ರಿ ಕರ್ವಳ ಬರ್ರಿ. ಹಂಗಾರಿಕ್ಕರ ಹೆಣ್ಮಕ್ಳಂದ್ರ ವರ್ಷಕ್ಕಾಗಕ್ಕ ಏನೇನು ಅನ್ನೋದೆಲ್ಲ ಸರ್ ಹನ್ನೊಂದು ಮಾಡಿಟ್ಬಿಡ್ತಾರೆ. ನಾವು ಈಗ ಮದ್ವೆ ಮಾಡಿವಂತಂದು ಏನು ಸಂಡಿಗೆ ಪಂಡಿಗೆ ಮಾಡಿಲ್ರಿ. ಇಲ್ಲಾಂದ್ರೆ ನಾನು ಸರ್ ಹನ್ನೊಂದು ನನಗೂ ಬೇಕ್ರಿ. ಹಪ್ಪಳ ಸಂಡಿಗೆ ನಮ್ಮ ಮನೆಯವ್ರಿಗಂಕರು ಮಜ್ಜಿಗೆ ಮೆಣಸಿನ್ಕಾಯಿ ಇಲ್ಲಾಂದ್ರೆ ತುತ್ತಿ ಎತ್ತದಲ್ರಿ. ಅಯ್ಯ ನಮ್ಮ ಗೌಡ್ರಿ ಏನ್ರಿ ಅವರು ಹಂಗ, ಅವ್ರಿಗೂ ಬೇಕ್ರಿ ಮೆಜ್ಜಿಗೆ ಮೆಣಸಿನ್ಕಾಯಿ ಸಂಡಿಗೆ ಬೇಕು. ನಾ ಕರೀಲಿಲ್ಲ ಅಂದ್ರಿ ಏನಿಲ್ಲ, ಮೆಲ್ಲಕ್ಕೆ ಅಡಿಗೆ ಮನೆಗೆ ಹೋಗಿ ಮೆಲ್ಲಕ್ಕೆ ಒಂದು ಸಣ್ಣದೊಂದು ಕರಬಳಿಗೆ ಮಾಡ್ಕೊಂಡಾರ ರೀ. ಅದನ್ನ ಇಡ್ತಾರ ರೀ. ಇಟ್ಟು ಒಂದಿಟ್ಟು ಬಡ ಒಂದು ಇದ್ರದ್ದು ಒಲಿ ಗಿಲಿ ಹಚ್ಚಿ ಹುಂದ್ರದಲ್ರಿ. ಮತ್ತು ಚಾಕ್ ಅಂತಂದು ಇಟ್ಟಿರ್ತೀವಿ ನೋಡ್ರಿ ನಾವು. ಗ್ಯಾಸ್ ಚಾಕ್ ಅಂತ ಅಷ್ಟ ನಮ್ಮನೆ ಚಾಕ್ ಅಷ್ಟ ಹಚ್ಚದ್ರಿ ನಾವು. ದಗ್ಗನ ಒಲಿ ಹಚ್ಕೊಂತಾರ ರೀ. ಗ್ಯಾಸ್ ಹಚ್ಚಿ ಒಂದು ಎರಡು ಶೊಂಡಿಗೆ ಕರ್ಕೊಂಡು ತಾವು ತಿಂದು ನಮ್ಮ ಮಕ್ಕೊಂಡಿದ್ನಿ ಅಂದ್ರೆ ನಾನು ಮುಂದೆ ಬಂದು ಇಟ್ಬಿಡ್ತಾರೆ. ನೀವು ತಿನ್ನಿ ಬೇಕಾದ್ರಂತೆ. ನಾನು ಮಕ್ಕಂಡಾಕಿ ಎದ್ದು ಊಡ್ದ ತಿನ್ನಪ್ಪದ್ಲು ಎದ್ದು ಗಬ ಸೊಂಡಿಗೆ ತಿನ್ಬೇಕಂದು ನೋಡ್ರಿ. ಹಿಂಗೈತ್ರಿ ನಮ್ಮ ಗೌಡ್ರದು. ಹಂಗಲ್ರಿ ಅತ್ತಿಯರದು, ನೀವೇನಾರ ಬೈತೀರೇನ ಅಂತ ಹೇಳಿ ಹೆದರಿ ನಿಮಗೂ ಒಂದೆರಡು ಕೊಟ್ಟಂಗೆ ಮಾಡಿ ಅವ್ರು ತಿಂತಾರ್ರಿ. ಹೌದವ, ಅದೇನ ಕರೆ. ಬಾ ಕೈಕಲ್ ಮುಗ ತಕೋರಿ. ಅಣ್ಣಾರ ಬರ್ರಿ ಹೋಗವಾ. ಸೀಮಾ ಟವಲ್ ಪೌಲ್ ಕೊಡು ಹೋಗು ಅಂದಂಗ ಈಕೆಲ್ಲೋದ್ಲು ಏನರಿ ಬರ ಮಂದಾಗ ಇಲ್ಲೇ ಇದ್ಲು, ಎಲ್ಲಿ ಹೋದ್ರನ್ರಿ? ಸರಿ ಆತ್ ಹೋಗಿ ಕೈಕಾಲು ಮುಖ ತಕೊಳ್ಳಿ. ನಾ ಕರ್ಕೊಂಬರ್ತೀನಿ ನಿಮ್ಮ ಮಾವನ್ನ ಹಾಕಿನ ಅಷ್ಟ್ರು ಕೂಡ ಉಣ್ಣನ್ರಿ ಅಂತ. ನಡ್ರಿ. ಹ್ಞೂ ರೀ ಅತ್ತೀರಿ.